ನನ್ನೆದೆಯ ಬಾಂಧಳದಿ ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ವ್ಲಾಗ್. ಸೊ ಗೈಸ್ ಸುಸ್ವಾಗತ ನಾನು ಹೊಸ ವ್ಲಾಗಿಗೆ. ಗೈಸ್ ಇಂಗ್ಲೀಷೇ ಬರೋದಿಲ್ಲ, ಏನು ಮಾಡಕ್ಕೆ ಬರೋಂಗಿಲ್ಲ. ಸಂಭಾಳಿಸ್ಕೊರಿ ಇನ್ನೊಂದು ಥೋಡೆ ದಿನ ಆತಂದ್ರೆ ರೋಡಾಕತ್ತಿದ್ವು, ಅವಾಗ ಇಂಗ್ಲೀಷ್ ಬರೋಂಗಿಲ್ಲ ಅಷ್ಟೇ. ಈಗ ಎಲ್ಲಿ ಹೊಂಟಪ್ಪ ಅಂತಂದ್ರೆ ಹೊಲಕ್ಕೆ ಹೊಂಟ್ರಿ. ನಮ್ಮ ಏನೇನು ನಾಡ್ರಿ ಇವತ್ತಂದ್ರೆ ಹೊಲಕ್ಕೆ ಅರಿಶಿಣಕ್ಕೆ ಪುಡಿ ಉಗ್ಯಾಕೆ ಹೋಗೈತಿ. ನಮ್ಮ ಏನಂದ ಅಂದ್ರೆ ಹೊಲದಾಗ ಕೆಲಸ ಮಾಡಿ ಹಾಕೋನಿ. ಸೊ ಗೈಸ್ ಅದು ಮಣಿತಾಗ ವೀಡಿಯೋ ಕಟ್ ಆತ್ರಿ ಬರುವಾಗ. ಈಗ ಏನಪ್ಪ ಅಂತಂದ್ರೆ ಇವಾಗ ಎಲ್ಲಿ ಬಂದಪ್ಪ ಅಂದ್ರೆ ಹೊಲಕ್ಕೆ ಬಂದವ್ರಿ. ಹೊಲಕ್ಕೆ ಯಾಕಪ್ಪ ಅಂದ್ರೆ ಇಲ್ಲಿ ಅರಿಶಿನ ಹಚ್ಚಿದವ್ರಿ, ಅರಿಶಿನದಾಗ ಪುಡಿ ಹಾಕೋದೈತಿ ರೀ. ನಾ ಇವತ್ತು ಈ ವ್ಲಾಗ ಮಾಡಬಾರ್ದು ಅನ್ಕೊಂಡೀನಿ ರೀ, ಆದರೂ ಮಾಡತ್ತೀನಿ. ನಮ್ಮ ಇದಕ್ಕೆ ಮಾಡ್ಲಾ ಇದು ಭಾಳ ಯೂಸ್ ಆಕೈತಿ ತೊಗೊಂಡು ಮಾಡಿ ಅಂತ ಅನ್ನತ್ತಾಳ್ರಿ. ನಾ ಇಲ್ಲಿ ಹೊಲದಿಂದ ಯಾರು ನೋಡ್ತಾರೆ ಏನು ರೀ, ಹೊರಗೆ ಎಕ್ಸ್ಪ್ಲೋರ್ ಮಾಡೋದು ಆದಿದ್ದಿದ್ರೆ ನೋಡ್ತಾರೋ. ಹೊಲದಿಂದ ನಮ್ದು ಹಂಗೆ ಇದನ್ನ ಆಗಿಲ್ಲ ಅಂತ ನಾನು ಇಂಟ್ರೆಸ್ಟ್ ಬರೋಂಗಿಲ್ಲ ಅಂತ ನಾ ಬಿಟ್ಟಿನಿ ರೀ. ನಮ್ಮ ಮಮ್ಮಿ ಮಾಡಪ್ಪ ಕಾಯಿಲೆ ಕೂತ ಇವತ್ತು ವೇಸ್ಟ್ ಆಗ್ಬಾರ್ದತ್ತ ಅಂದು ಬಿಯಾತಾಳ್ರಿ. ಅದ್ರ ಸಂಬಂಧ ಇವಾಗ ಹೊಲಕ್ಕೆ ಬಂದೇವ್ರಿ. ನಾನು ನಮ್ಮನ್ನ ನಮ್ಮ ಮಮ್ಮಿ ನಮ್ಮ ದಡವ ಎಲ್ಲರೂ ಬಂದವ್ರಿ. ಈಗ ಎಲ್ಲರೂ ಬಂದ 1 ತಾಸಿಂದ 2 ತಾಸು ಹಾಕಿದ್ರಿ. ಇದು ನಿನ್ನೆ ಅಲ್ಲಿ ಹೊಲಕ್ಕೆ ಹೋಗಿದ್ರಿ. ನಿನ್ನೆದ ವೀಡಿಯೋ ಮಾಡಿಲ್ಲ, ಇವತ್ತು ಮಾಡಬಾರ್ದು ಅನ್ಕೊಂಡಿನಿ. ನಾನು ಏನು ಮಾಡಕ್ಕೆ ಬರೋಂಗಿಲ್ಲ, ಮಾಡೋನು ಮತ್ತು ನಾಳೆ ವೀಡಿಯೋ ಬೇಕಿಲ್ಲ ಹಾಕಕ್ಕೆ. ಅದ್ರ ಸಂಬಂಧ ಈಗ ಅದ್ರ ಸಂಬಂಧ ಈ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಈಗ ಎಷ್ಟು ಚೀಲಪ್ಪ ಅಂತಂದ್ರೆ 4 5 ಚೀಲ ಅದಾವ ರೀ. ಒಗಿದೈತಿ ಎಲ್ಲ. ಏನಪ್ಪ ಅಂತಂದ್ರೆ ಯೂರಿಯಾ ಹಿಂಗೆ ಇಟ್ಕೋತ ಹೋಗ್ಬೇಕು. ಇಲ್ಲಿ ಅರಿಶಿನ ಹಿಂಗೆ ತಿಳುವಾಗೈತಿರ್ಲೆ ಅದನ್ನ ಹಾಕಿದ್ವು ಅಂದ್ರೆ ಇದು ಹಂಗೆ ಐತಿರ್ಲೆ ಹಂಗೆ ಬರ್ತೈತೆ ಅಷ್ಟೇ. ಈಗ ಒಂದು ಸ್ವಲ್ಪ ತಿಳುವಾಗೈತಿ ರೀ. ಇದು ಬೆಳ್ಳಗೆ ಬಿಳಿ ತಪ್ಪಲಾಗೈತಿ, ಅದೆಲ್ಲ ಹಸ್ರು ಆಕೈತಿ ರೀ. ಇದನ್ನ ಹಾಕೊಂಡು ಈಗ 5 ಚೀಲ ಐತಿ. 4 ಚೀಲ ಐತ್ರಿ. ಅದನ್ನೆಲ್ಲ ಕಲಿಸಿ ಒಂದ ಮಾಡಿ ಅದನ್ನು ಎಲ್ಲರೂ ಬಕೆಟ್ನೇ ಹಾಕೊಂಡು ಒಕ್ಕೋತ ಹೋಗ್ಬೇಕು. ಹೆಂಗೆ ಹಾಕೈತಿ ಏನೇ ಎಲ್ಲ ಪ್ರೊಸೆಸ್ ತೋರಿಸ್ತಾನಂತ ನೋಡ್ಕೋತೀರಿ. ಲಾಸ್ಟ್ ಮಟ್ಟ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಿಕ್ತಂತ ಬರ್ರಿ ನಿಮ್ಗೆ. ಈಗ ಅದನ್ನ ಕಲ್ಸೋದೈತಿ, ಕಲ್ಸೋಣಂತ. ಬಿಸಿಲು ಸೊ ಗೈಸ್ ಈಗ ಹಿಂಗೆಲ್ಲ ತುಂಬ್ಕೊಂಡು ನೋಡ್ರಿ. ಒಂದು ಬಕೆಟ್ದಾಗ ಎಲ್ಲ 4 ಥರ ಯೂರಿಯಾ ಹಿಂಗೆ ತುಂಬ್ಕೊಂಡ ಬಕೆಟ್ ತೊಗೊಂಡ ಹಿಂಗೆ ಕೈಯಾಗ ಇಷ್ಟು ತೊಗೋದ ಹಿಂಗೆ ನೋಡೋ ಹಿಂಗೆ ಹೊಸ್ಕೊತ ಹೋಗೋದ ಆತಿಲ್ಲವ. ಈ ವಿಡಿಯೋಕ್ಕೆ 1000 ಯೂಸ್ ಬರ್ಬೇಕ. ಮತ್ತು ನೀ ಅಂತ ಮಾಡತ್ತನ ಗೈಸ್. ಈಗ 4 ಜನ 4 ಬಕೆಟ್ ತೊಗೊಂಡ ಒಕ್ಕೋತ ಹೋಗೋಣಂತ. ಅರ್ಧ ತಾಸಿನಾಗ ಮುಗಿಸಿ ಮನೆಗೆ ಹೋಗೋಣಂತ. ಮತ್ತೆ ಚಲೋ ಹಿಂಗೆ ತೋದ್ರಿ ಹಿಂಗೆ ನಡೋಗಿದ್ದು ಹಿಂಗೆ. ನಂಗೆ ಪ್ರತಿ ಸಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಈಗ ಸಿಕ್ತಂತ ಬರ್ರಿ ಗೈಸ್. ಕರ್ಕಾಗೈತೀನಿ ರೀ ನಾನು 2-3 ದಿನ ಹೊಲಕ್ಕೆ ಬಂದಿದ್ದಕ್ಕೆ ಪೂರ ಕರ್ಕಾಗತ್ಬಿಟ್ಟೀನಿ. ಈಗ ಒಂದು ಲೈನ್ ಬಂದನ್ರಿ ಆ ಕಡೆ ದಂಗಿದಿಂದ. ಎಷ್ಟು ಖಾಲಿ ಆಗೈತಿ ಕೈ ನೋಡ್ರಿ. ಇಲ್ಲಿ ಹೆಂಗಾಗೈತಿ ಕೈ ನೋಡ್ರಿ ಗೈಸ್. ಯಪ್ಪ ಈ ಕೈ ಅಂದ್ರೂ ಹೋಗೈತ್ರಿ ಇಲ್ಲಿ ಹೊಯ್ಕೋತ. ನಿನ್ನೆ 13 ಚೀಲ, ನೀನು 12 ಚೀಲ ರೀ. ಇವತ್ತು 4 ಚೀಲ. ಇವತ್ತಿನ ಜಲ್ದಿ ಮುಗಿದೈತಿ. ನಿನ್ನೆ ಅಂದ್ರೆ ಭಾಳ ಇತ್ತು. ಇವತ್ತೊಂದು ಸ್ವಲ್ಪ ಜಲ್ದಿ ಮುಗಿದೈತಿ. ಬಟ್ ಕೈ ಅಂದ್ರೆ ಹೋಗ್ಯಾವ ಗೈಸ್. ಈಗ ಏನು ಉಳ್ದಿಲ್ಲ ಕೈದಾಗ. ಮನೆಗೆ ಮಸಾಜ್ ತೊಗೋಬೇಕು. ಈಗ ಇನ್ನೊಂದು ಸಾಲ ಹೋಗಿ ನಮ್ಮ ಮೋಸ ಇಟ್ಲೆ ನೋಡತ್ತ ವೀಡಿಯೋ ಮಾಡೋದು ನಾನು ನೋಡಿ. ಈಗ ಇನ್ನೊಂದು ಸಾಲ ಹೋಗಿನಂತ ಬರೀ ಅಡ್ರೆಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನೋಡ್ರಿ ನಮ್ಮ ಅರಿಶಿನ ಇಲ್ಲಿ ಹಾಕೋ. ಗೈಸ್ ಇವಾಗ ಸೆಕೆಂಡ್ ಟ್ರಿಪ್ ಚಾಲು ಆತ್ರಿ. ಅಂದ್ರೆ 2ನೇ ಬಕೆಟ ಸ್ಟಾರ್ಟ್ ಆತ್ರಿ. ಈಗ 1 ಬಕೆಟ್ಲೆ 2 ಲೈನ್ ಹೋಗಿ ಬರ್ತಾವೆ. ಈಗ 2 ಬಕೆಟ್ಲೆ 2 ಲೈನ್. ಬಟ್ 1 ಬಕೆಟ್ಲೆ 2 ಲೈನ್ ಹೋಗಿ ಬಂದ್ರೆ ಕರೆಕ್ಟ್ ಆದಂಗೆ ಇರ್ತದೆ. ಈಗ ಹೋಗೋಣಂತ ಬಿಡಿ ಗೈಸ್. ಭಾಳ ಫಾಸ್ಟ್ ಹೊಂಟೈತಿ ರೀ ಕೆಲಸ. ನಾ ತೋರ್ಸತ್ತಿಲ್ಲ ಅಷ್ಟೇ ನಿಮ್ಗೆ. ಭಾಳ ಅಂದ್ರೆ ಭಾಳ ಫಾಸ್ಟ್ ಹೊಂಟೈತಿ. ನೆನ್ಸಿಮಟ್ಟಿಗೆ 20 ನಿಮಿಷ ಮುಗಿದಿದೆ ಅಂಬಲ್ರಿ. ಟೈಮ್ ಹಚ್ತಾನಂತ ನೋಡೋಂತ. ಈಗ ನಮ್ಮ ಮದರ್ ಇಂಡಿಯಾ ನೋಡ್ರಿ ಸ್ಲೋ ಮೋಷನ್ ಅದಾವ. ಒಂದು ಸ್ವಲ್ಪ ನಮ್ಮ ಮದರ್ ಇಂಡಿಯಾ ಒಂದು ಸ್ವಲ್ಪ ಸ್ಲೋ ಮೋಷನ್ ಅದ ರೀ. ಇರಲಿ ನಾ ಒಬ್ಬ ಹೋಗಿದ್ದಾನ ಅಂದನ್ರಿ ಕರೆ ಬಂದಾರ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಈಗ ಗೈಸ್ ಈಗ 3rd ಟ್ರಿಪ್ ರೀ ಹೊಂಟೀನಿ. ಅರ್ಧ ಅಂದ್ರೆ ಒಂದು 45% ಮುಗಿದೈತಿ ರೀ ಹಾಕೋದು ಇಷ್ಟು ಜಲ್ದಿ. ಮತ್ತು ಈಚೆ ಕಡೆ ನೋಡ್ಬೋದು ರೀ, ಈಚೆ ಕಡೆದು ನಮ್ದವಲ್ಲ ಅಲ್ಲಿ ಇವಾಗ ಕೊತ್ತಂಬರಿ ಹೆಚ್ಚಿದ್ವಿ. ಕೊತ್ತಂಬರಿ ಅದು ರೇಟ್ ಐತ್ರಿ ಚಲೋ. ಇಲ್ಲಾಂದ್ರೆ ಗಾಂಡು ನಿಸಿ ಅನ್ನೋದ ಮತ್ತು ಮುಂದೆ ಹೋಗೋದ ಅಷ್ಟೇ. ಜೀವನ ಅಷ್ಟೇ.
ಏನು ಅಳ್ಕೋತ ಕರ್ಕೋತ ಕುಂಡಾಕಂಗಿಲ್ಲ ರೀ. ಈಗ ಏನೋ ಒಂದು ಕೆಟ್ಟದಾಗೈತೆ ಅಂದ್ರೆ ನೆಕ್ಸ್ಟ್ ಅದಕ್ಕಿಂತ ಒಂದು ಚಲೋದು ಆಕೈತೆ ಅನ್ಕೋತಾನೆ ಹೋಗೋದ. ಅದೇನು ಆಗೋತಾಗೈತಿ ಅದನ್ನ ನಮ್ಮ ಮನ ಕೈ ಮಾಡದ ಹಿಂಗೆ ಮಾಡ. ಎಲ್ಲಿ ಆಫ್ರಿಕಾದಾಗದಿರಿ ಗೈಸ್. ಇವಾಗ ಈಚೆ ಕಡೆ ಈ ಪೈಪಿನ ಕಾಣೈತಿಲ್ಲ ಇಲ್ಲಿಂದ, ಈ ಪೈಪಿಂದ ಈಚೆ ಕಡೆ ಮುಗಿದೈತಿ. ಲಾಸ್ಟ್ ಇನ್ನು 1-2 ಸಾಲ ಕೈ ನೋಡ್ರಿ. ಈಗ ಡ್ರಿಂಕ್ಸ್ ಬ್ರೇಕ್ ಬಿಟ್ಟಿದ್ರಿ. ಡ್ರಿಂಕ್ಸ್ ತೊಗೊಂಡ ಈಗ ಈಚೆ ಕಡೆ ಸಾಲ ಈ ಪೈಪ್ದಿಂದ ಈಚೆ ಕಡೆ ಹೋಗಿದ್ದೀನಿ. ಇನ್ನು ಇದು ಹೋಗದ ಹೋಗೋಣ ಅಂತ ಬರೀ ಮನೆಗೆ ಹೋಗೋಕೆ ಪಟ್ನ ನಾ ಇನ್ನೂ ಶಾಪಿಂಗ್ ಮಾಡಕ್ಕೆ ಹೋಗಿದ್ರಿ. ಸೊ ಗಾಯ್ಸ್ ಇವಾಗ ಹೊಲದಾಗಿಂದ ಕೆಲಸ ಮುಗಿತ್ರಿ ಪುಡಿ ಹೋಗಿದೆ. ಮತ್ತು ಆದ್ಬಿಟ್ರೆ ಈಗ ನನಗೆ ಏನು ಸಿಕ್ಕೈತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇದೇನು ಹೇಳ್ರಿ ಗೋಟಿ ಇದೆ. ಗೋಟಿ ನಂದರಿ ಇದು. ಹೆಂಗೆ ಹೇಳ್ತೇನಪ್ಪ ಅಂತಂದ್ರೆ ನಾ ಸಣ್ಣ ಇದ್ದಾಗ ಭಾಳ ಗೋಟಿ ಆಡ್ತೀನಿ ರೀ. ಗೋಟು ಆಡತನ ಬಾ ನಮ್ಮ ಅಪ್ಪ ಅಭ್ಯಾಸ ಮಾಡಂಗಿಲ್ಲ ಅಂತ ಅವ್ನು ತಂತಂದು ಹೊಲ್ದಾಗ ಒಗಿತಿದ್ರಿ ಗೈಸ್. ಅವ್ನ ಗಾಡಿ ಇಟ್ಕೊಂಬಂದು ಹೊಲ್ದಾಗ ಹೋಗೋದು ಬಿಡಾಮ. ಅವು ನನಗೆ ಈಗ ಅಟ್ಟಲ್ರಿ ಪ್ರತಿ ಸಲ ಬಂದಾಗ ಒಂದು ಸಿಗತೈತೆ ಪಿಕ್ ಸಿಗತ್ತಾವ ರೀ. ನಾನು ಡಬ್ಬಿ ಗಂಟ್ಲೆ ಗೋಟಿ ಒಂದು 300-400 ಗೋಟಿ ಗೋಳಿ ಮಾಡಿರ್ತೀನಿ. ಅವನ್ನೆಲ್ಲ ತಂದು ಅಪ್ಪ ಹಿಂಗೆ ಆರಿಸ್ಬಿಡ್ತಿದ್ದೆ. ನಾ ಅಳ್ಕೋತ ಕುಂದಿರ್ತೀನಿ. ಮತ್ತೊಂದು 200-300 ಮಾಡಿಬಿಡೋದು ಮತ್ತೆ ಅವನು ತಂದು ಹೋಗೋದು ಬಿಡ್ತಿದ್ದೆ. ಯಾಕಂದ್ರೆ ಅಭ್ಯಾಸ ಮಾಡ್ತಿರ್ಕಿಲ್ಲೇನ. ಈಗ ಆ ಗೋಟಿ ಮತ್ತೆ ಇಲ್ಲೇ ಒಗದ ಹೋಗೋಣಂತ. ಈಗ ಮನೆಗೆ ಹೋಗಿ ನಾ ಬಾಗೇವಾಡಿ ಶಂಕರ ಎಲ್ಲೋ ಅರಿವಿ ತರಕ್ಕೆ ಹೋದೈತ್ರಿ, ಅದಕ್ಕೆ ಹೋಗೋದೈತಿ. ಈಗ ಫಸ್ಟ್ ಹೊಲ ಬಿಟ್ಟ ಹೋಗೋಣಂತ. ಹೊಲ ಮುಗೀತು, ಈಗ ಕೆಲಸ ಎಲ್ಲ ಮುಗೀತು ನೋಡ್ರಿ. ಹಿಂಗೆ ಹೋಗೋದು ಪುಡಿ ಹೋಗೋಣಂತ ಬರೀ ಮನೆಗೆ. ಗಾಯ್ಸ್ ಈಗ ಜಸ್ಟ್ ಮನೆಗೆ ಬಂದು ಎಲ್ಲ ಫ್ರೆಶ್ ಆಗಿ ಶಂಕರ್ಗೆ ಏನೋ ಶಾಪಿಂಗ್ ಮಾಡೋಣ ಅಂತಾರೆ, ಚೆನ್ನೈಗೆ ಹೋಗೋಣ ಅನ್ನೋದ್ರ ಸಂಬಂಧ. ಈಗ ಅವ್ನ ಜೋಡಿ ಹೋಗಿ ಅವ್ನಿಗೆ ಏನೇನು ಬೇಕು ಏನೇನಿಲ್ಲ ಎಲ್ಲ ತೊಗೊಂಡ ಬರ್ನು ಅಂತ. ಶಂಕರ ಎಷ್ಟು ಒಂದು 50,000 ತೊಗೊಂಡಿ ಬಾಗಿ ಹೊಡಿ ಶಂಕರ. ಗೈಸ್ ಫುಲ್ ಶಾಪಿಂಗ್ ರೀ ಇವತ್ತು, ನಮಗೂ ಫುಲ್ ಪಾರ್ಟಿ ಇವತ್ತು. ಹೋಗೋಣಂತ ಬರೀ ಫುಲ್ ಕ್ರೇಜಿ ಪಾರ್ಟಿ ಕೊಡಿಸ್ತಾಡ. 10,000 ರೂಪಾಯಿ ಬಿಲ್ ಮಾಡೋದು ಅಲ್ವಾ ಬಿಡ ಹಂಗೆ ಸಂಬಂಧನ. ಗೈಸ್ 10 ರೂಪಾಯಿ ಪೆಟ್ರೋಲ್ಗೂ ತಾಳೆ ಹಾಕೋದು ನೋಡ್ರಿ ಮನುಷ್ಯರ. ಎಲ್ಲಿದ್ದೆ ಹಿಂಗೆ ಸುತ್ತ ಹೋಗೋಣಪ್ಪ. ಇಲ್ಲಿ ರೋಡ್ ಮಾಡತ್ತಾರತ್ತ ಅಂದ್ರೆ ಹಿಂಗೆ ಹೊಂಟಾನ. ಹಿಂಗೆ ಬಿಟ್ಟು ಬರ್ಲಿ ಗಾಡಿ. ಎಂಥ ಜಿಗ್ನೆ ನೋಡ್ರಿ, ಜಿಗದಪ್ಪ. ನನಗೆ ಜಿಗಾಕಾಗಂಗಿಲ್ಲೋ ಗೈಸ್. ಗಟ್ರ್ ಮಾಡತ್ತಾರ್ರಿ ಪ್ಯಾಂಟ್ ಉಣ್ಕಿ. ಇಲ್ಲಿಂದ ಹೆಂಗೆ ದಾಟ್ಲಿನ ಬಟ್ ಏನು ನೋಡ್ರಿ ಗೈಸ್. ಇಷ್ಟೆಲ್ಲ ಏನು ಗೊತ್ತಾ, ನಾ ಅಪ್ಪಗಳ ಮತ್ತೆ ಏನು ಬಿದ್ದು ಏನಾರ ಮಾಡ್ಕೊಂಡು ಯಪ್ಪ ನೋಡ ಅಂದ್ರು ಅಂಗಡಿ ತೆಗದಿಲ್ಲ ಗೈಸ್. ಕೇಳತನ್ನ ಬಟ್ ಏನ ಸಣ್ಣವ್ರದತ್ತೇನ ಗೈಸ್. ಇಲ್ಲಿ ಅಂಗಡಿ ತೆಗದಿಲ್ರಿ ಈಗ ಫಸ್ಟ್ ಮತ್ತು ಗೋಕಾಕ ಹೋಗೋದೈತದ. ಅಲ್ಲೂ ಅರಿವಿ ತೊಗೊಂಡಂತ. ಈಗ ಗೋಕಾಕ್ ಹೋಗಿ ನಂತರ ಇಲ್ಲಿ ಬರ್ನು ಅಂತ ನೋಡ್ರಿ. ಈಗ ಕಾಲ್ ಮಾಡಿ ಎಲ್ಲ ಇದನ್ನು ಮಾಡಿದ್ರು. ಈಗ ಗೋಕಾಕ್ ಕಾಲ್ ಮಾಡಿ ಬಾತ್ ಹೇವ್ರಿ ಅಣ್ಣಾಗ. ಅವು ಬರ್ತಾನೆ ಅಂದ್ಕೊಂಡು ಗೋಕಾಕ್ ಹೊಂಟು ನೋಡಿ. ಏನು ಆಗತ್ತಕ್ಕತ್ತ ಗೋಕಾಕ್ ಹೋಗಿ ಬರ್ರು ಅಂತ ಬರೀ. ಫಸ್ಟ್ ಫುಲ್ ಕೋಲ್ಡ್ ಆಗೋಣ ಅಂತ. ಆಮೇಲೆ ಅರಿವಿ ನೋಡಕ್ಕೆ ನಮಗೆ ಇದನ್ನು ಸಿಗ್ತೈತಿ. ಸೊ ಗೈಸ್ ಗೋಕಾಕ್ ಬಂದ್ಕೊಂಡು ಫಸ್ಟ್ ಟ್ರೆಂಡ್ಸ್ಗೆ ಬಂದ್ಬಿಟ್ಟವ್ರಿ. ಟ್ರೆಂಡ್ಸ್ ಇಲ್ಲೇ ತೊಗೋತೀನಿ ಇವನ ಈಕಿನ ಗೈಸ್. ಟ್ರೆಂಡ್ಸಿಗೆ ಬಂದವ್ರಿ. ಇವೇನು ಕಾಣತ್ತವ್ರಿಲ್ಲ ಇದ್ರಾಗ 7,000 ರೂಪಾಯಿ ಬಿಲ್ ಮಾಡ್ರೆ 3,500 ಐತಿ. ಶಂಕರ್ ಹಂಗಿಲ್ಲ, 7,000 ಇಲ್ಲೇ ತೊಗೋಬೇಕಲ್ಲಕ್ಕೋ. ಹಾಂ 7,000 ಮಾಡ್ರೆ 3,500 ಕೊಡಿದ್ರಿ. ಈಗ ನೋಡ್ನು ಅಂತ ಕಾಸ್ಟ್ಲಿ ಐತೆ 1,000 ರೂಪಾಯಿ ಶರ್ಟ್, 2,000 ರೂಪಾಯಿ ಚರ್ ಅಷ್ಟೇ. ನಾವು ಆನ್ಲೈನ್ ತೆಗೆದು ನೋಡು ಮಕ್ಕಳ, ನಮಗೆಲ್ಲ ಗೊತ್ತುಂಟು. ಇದು ನೋಡಿ ಶಂಕರೆ ಇವು ಯಾರು ನೀ ಎಲ್ಲಿಂದ ಗೈಸ್. ಇವ ಕೊಡ್ಸೋ ಹಾಫ್ ಎಗ್ರೀಸ್ ಇವ್ನು ಗುಂಡು ತಗೋದು ಇವ್ ಹಾಕ್ಬೇಕತ್ತರಿ ಶರ್ಟ್. ಹಾಫ್ ಎಗ್ರೀಸ್ ಕೊಡ್ಸ್ನ ಕರಿ ಇಲ್ಲಿ ಬಾರಿ ಕಂತಲ್ಲ. ಅಲ್ಲಿ ಹಂಗೆ ಇಟ್ಟಿರ್ತಾರ ತಗೋಲಿತ್ತಾರಿ ಬಿ ಗೈಸ್ ನೋಡ್ರಿ. ಹಾಫ್ ಕರೆಕ್ಟ್ ಶಂಕರ ಇದು ಈಗ ಕೂತೋಯ್ತು ಅಪ್ಪ.
ಇವನ್ ಬಾಡಿ ರೀ ಅಂತ ಜಾಮಲ ಒಟ್ಟ ಒಂದ್ ಹೆಂಗ್ ಕರ್ಕೊಂಡಂಗಿಲ್ಲ ಇವ್ ಏನು ನಾವು ಶರ್ಟ್ ಹಾಕೊಂಡ್ ನೋಡ್ತೀನಿ ಇಂಥ ತರ್ಕೊಂಡ್ರಿ ನಾನು ನೋಡ್ ನಂಗ ಇವನ್ ಬಗ್ಗೆ ಏನು ಹೇಳಕ್ಕೂ ನಮ್ಗೆ ಹೇಸಿ ಬರಾಯ್ತು ರೀ ಯಾಕಪ್ಪ ಅಂತಂದ್ರೆ ಇವನ್ ಒಟ್ಟ ಡ್ರೆಸ್ ಸೆಲೆಕ್ಷನ್ ಕರೆಕ್ಟ್ ಆಗಂಗಿಲ್ಲ ಇವ್ನ ಬಾಡಿನ ಅಂತದೈತೋ ಇವ್ನ ಫಿಟ್ ಆಗಂಗಿಲ್ಲ ಒಟ್ಟೆ ನಾನು ಸೈಜ್ ಸಿಗಾಯನ ನಾನು ಆಲ್ ಸಿಗಾಯನ ನಾನು ಬರೀ ಹೋದಲ್ಲಿ ನಮ್ಮ ಕಿಮ್ಮತ್ತ ತೊಗೊಂಬರ್ದು ನೋಡ್ರಿಪ್ಪ ಈ ಟ್ರೆಂಡ್ಸ್ಗೆ ನಾವೇ ತೊಗೊಂಡೋಗಿ ನಾವೇ ಹಾಕೊಂಬರ್ದು ಎಲ್ಲ ಇರ್ತೈತಿ ಬಟ್ ಅದ್ರ ಸಂಬಂಧ ಇಲ್ಲಿ ಕರ್ಕೊಂಬಂದ ಇಲ್ಲೇ ತೊಗೊಲಿಲ್ಲ ಆತನ 999 ತೊಗೋ ಭಾರಿ ಇದಾವ ಇವು 7,000 ರೂಪಾಯಿದನೋ ಬೇಕು ಇವ್ನು ತೆಗಿ ಹೊಳಸ ಸೆಕೆಂಡ್ ಟ್ರೆಂಡ್ಸ್ಗೆ ಬಂದವ್ರಿ ಎರಡನೇ ಟ್ರೆಂಡ್ಸ್ಗೆ ಒಂದು ಚಡ್ಡೂ ಕಲೆಕ್ಷನ್ ಮಾಡ್ಬೇಕು ಇನ್ನೂ ಒಂದು ಚಡ್ಡೂ ಪಸಂದ್ ಬಂದಿಲ್ಲ ನಮ್ಮಲ್ಲಿ ಚಡ್ಡಿ ಸದ ಬಂದಿಲ್ಲ ಪಸಂದ ಇನ್ನು ಶರ್ಟ್ ಪ್ಯಾಂಟ್ ಯಾವಾಗ ಬರ್ತೈತಿ ಸ್ಪೆಕ್ಟ್ ಹಾಕೊಂಡು ಫೋಟೋ ತಗೋಬಾರ್ದು ಅಂತ ಹಿಂಗೆ ಇಟ್ಟಾರೆ ನಾನು ಹಿಂಗೆ ಹಿಡ್ಯಾರಿ ಈಗ ಎಲ್ಲ ಕಡೆ ಮುಗಿತ್ತು ವಿಶಾಲ ಮಾಡೋದು ಕರ್ಕೊಂಬಂದಾನ್ರಿ ಮಗ ವಿಶಾಲ ಮಾಡಿದಾವು ಇಲ್ಲೋಣದ ಈಗ ಎಲ್ಲರೇ ಡ್ರೆಸ್ ತೆಗ್ಯಾತಿರ್ತಾರೆ ಅವ್ರ ಕಡೆ ಹಿಂಗೆ ಚೂಡ್ತಾನೆ ಹಿಂಗೆ ಬೇಡ ಇವ್ನು ಅಂಥ ಕ್ವಾಲಿಟಿ ಬೇಕು ಯಾವ ಮಾಡೋದು ಇವ್ರೆ 1,000 ಕೋಟಿ ಕೊಡ್ರಿ ಇವನಂತ ಇವ್ಗೆ ಬೇಕಾದ ಕ್ವಾಲಿಟಿ ಸಿಗೋದಿಲ್ಲ ಅನಿಸ್ತೈತೆ ಶಂಕರ ನಾನು ಶರ್ಟ್ ನೋಡೋದು ತಪ್ಸತ್ತು ಈಗ ಇದನ್ನ ಇರ್ತವ ನಾ ಹೇಳ್ತೀನಿ ಫ್ಯಾಂಟ್ ಸರಿ ನೋಡು ಫಸ್ಟ್ ಶರ್ಟ್ ಫಸ್ಟ್ ಮೆಟ್ಲೆ ಬಡ್ಕೋಬೇಕು ಇವ್ನು ಕರ್ಕೊಂಬಂದು ನಾವು ಇವು ಇಷ್ಟೆಲ್ಲ ಶರ್ಟ್ಸ್ ಅದ ಒಂದು ಶರ್ಟ್ ಇಷ್ಟ ಕ್ವಾಲಿಟಿ ಇಷ್ಟ ಏನೋ ಎಲ್ಲ ಮುಗಿಸ್ಕೊಂಡು ಮಾತಾಡಿ ನಮ್ಮ ಘಟಕ ಎಲ್ಲ ಕಡೆ ತಗೊಲಿಲ್ಲ ಹಾಂ ಕರೆಕ್ಟ್ ತಗೋದೈತಿ ಹಲೋ ಬೆಳಗಿಂದ ಗೈಸ್ ಒಂದು 20 ರಿಂದ 30 ಅಂಗಡಿ ಅಡ್ಯಾಡಲ್ರಿ ಒಂದು ಅಂಗಡಿಯಾಗ 3 ಶರ್ಟ್ ತೆಗೆದಿಟ್ಟಾನು ಇನ್ನೊಂದು ಅಂಗಡಿಯಾಗ ಒಂದು ಪ್ಯಾಂಟ್ ತೆಗೆದಿಟ್ಟಾನು ಈಗ ಇಲ್ಲಿ ಪ್ಯಾಂಟ್ ಹಾಕೋದ ನೋಡಿ ಆ ಪ್ಯಾಂಟ್ ಹಿಡ್ಸಾಕೆ ಬರ್ತೈತಿಲ್ಲ ಅದು ಬರ್ತೈತಿಲ್ಲ ಇದು ಬರೋದಿಲ್ಲ ಅನ್ನತಾನ ಈ ಶರ್ಟ್ ಟ್ರಯಲ್ ನೋಡ್ತಾನು ಉಂಡೆ ತೆಗಿಯಂದ ಇಟ್ಟ ಇಡೋಣ ತೆಗೆದಿಟ್ಟ ಮುದುಡಿಯಾಗ ಹಾಕೈತಿ ಅದು ಹೊಳ್ಳಿ ಇನ್ನೂ ನೋಡೋಲ್ಲ ಏನು ಮಾಡೋದ ಇವನು ಕರ್ಕೊಂಡ ಹೆಂಗಸ್ರನ್ನ ಕರ್ಕೊಂಡು ಶಿರಿ ತೊಗೊಂಡು ತಗ್ಸಾಕ್ ಹೋದಾಗ ಇಟ್ಟು ತ್ರಾಸ ಇರ್ಕಿಲ್ಲ ನಮ್ಮ ಅಕ್ಕ ಗೈಸ್ ಹಿಂದೆ ಅಡ್ಯಾಡ್ತದಾರೆ ನಾನು ಹೇರ್ ಸ್ಟೈಲ ನಾನು ಹೇರ್ ಕಟ್ ಎಲ್ಲ ಹೇರ್ ಕಟ್ ಮಾಡ್ಸಿದ್ರಿ ಅದು ಮುಗಿತ ಇವ್ನು ಗಾಣ ಐತಿ ಮೈನ್ ಹಿಂಗೆ ಮಾಡ್ಯಾನ ಒಂದೇನ ಜ್ವರ ಜಾದ ಇದೆ ಅಂತೇಳಿ ಇವತ್ತು ಹಿಂಗೆ ಮಾಡೋದ ಯಪ್ಪ ಸಹಾಯ ಹೋಗಿದ್ರಿ ಈಗ ಹೋಗೋಣ ಅಂತ ಬರ್ರಿ ಏನ್ರ ದೆಂಗ್ಪುಕ್ ಆಗತ್ತೆ ಈಗ ಒಟ್ಟು ಮುಗಿಸಿದ ನಂದ್ರು ಇನ್ನೂ ಐತತ್ತ ನಾಳೆ ಬರ್ತಾ ಅಂತ ನಾನು ನಾಳೆ ಬರಲ್ಲ ಹೇಳಿ ಕ್ಯಾಮ್ರಾ ಅಜ್ಜಿ ಬಂದೈತಿ ಗೈಸ್ ಇನ್ಕ ಮಟ ಓಡ್ಯಾಡಿ ಅದು ಇದಾಯ್ತು ಈಗ ವಸೀಲಿ ಟೈಮ್ ಗೈಸ್ ಥ್ಯಾಂಕ್ ಯು ಏನಾದ್ರು ಅದು ಅಜ್ಜ ಅಪ್ಪ ಅಮ್ಮನ ಐತಪ್ಪ ಅದು ನೆನಪ ಬರೋದಿಲ್ಲ ಒಮ್ಮೆ ಬೆಳಗಿಂದ ಸಂಜೆ ಮಠ ಓಡಿಸಾಡಿ ಅರಿವಿ ತೊಗೊಂಡಿದ್ದು ಸಂಜೆಗೆ ಬಂದು ಬಿರಿಯಾನಿ ಕೊಡಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಶಂಕರ್ ಸರಿ ಆಯ್ತಾ